ಹಾಯ್, ನಾನು ನಿಮ್ಮ ಕನ್ನಡ ಗೇಮರ್ ಮತ್ತೊಂದು ಪಬ್ಜಿ ಮೊಬೈಲಿನ ಗೇಮ್ ಪ್ಲೇ ವಿಡಿಯೋ ಜೊತೆ ನಾನು ನಿಮಗೋಸ್ಕರ ಬರ್ತಾ ಇದ್ದೀನಿ. ಮೊದಲು ನಾನು ಅನ್ಕೊಂಡಿದ್ದೆ ಅಂದರೆ ಮಿಲಿಟರಿ ಬೇಸಿಗೆ ಇಡೋಣ, ಮಿಲಿಟರಿ ಬೇಸಲ್ಲಿ ತುಂಬ ಎನಿಮೀಸ್ ಬರ್ತಾರೆ ಅಂದ್ಕೊಂಡಿದ್ದೆ. ಆದರೆ ಯಾರೋ ಒಬ್ಬ ಬಂದುಬಿಟ್ಟು ಪ್ಲೇನಲ್ಲಿ ಮಿಲ್ಟಾಗಿ ಬನ್ನಿ, ನನ್ನದೇ ಪ್ಲೇನ್ ಇದೆಲ್ಲ ಒಂದೇ ಪ್ಲೇನ್ ಇದೆಲ್ಲ 100 RPದು, ಅದಕ್ಕೆ ಮಿಲ್ಟಾಗಿ ಬನ್ನಿ ಅಂದ. ಅದಕ್ಕೆ ಪಟ್ಟಂತ ಮಿಲ್ಟಾಗಿ ಇಳಿದೆ. ಆಮೇಲೆ ನೋಡಿದೆ ಅವ್ರನ್ನ ಬರ್ತಿದ್ದಾನೋ ಇಲ್ಲ ಅಂದರೆ, ಯಾಕಪ್ಪ ಅಂದರೆ ಕರೀತಾರೆ, ಅವ್ರು ಬರೋಂಗೇ ಇಲ್ಲ. ಕೋಚಿಂಗಲ್ಲಿ ಎಷ್ಟು ಜನ ಕರೀತಾರೆ, ಬರೋದಿಲ್ಲ. ಆದರೆ ಇವ್ರು ಇಳಿದಿದ್ರು, 2 ಇಳಿದಿತ್ತು. ಏನಾಯ್ತಪ್ಪ ಅಂದರೆ ಮೊದಲು ಅವರಿಬ್ರು ಕ್ಲಿಯರ್ ಮಾಡ್ಕೊಂಡ್ರು ಅನಿಸುತ್ತೆ. ಮೀನ್ಸ್ ಒಬ್ಬ ಅವ್ರ ಟೀಮೇಟು CID ಅಂತ ಕರೆದಿದ್ನಲ್ಲ, ಅವ್ನು ಇನ್ನೊಬ್ಬನು ಚಾಲೆಂಜ್ ಮಾಡಿದ್ನಲ್ಲ, ಅವನಲ್ಲ ಇನ್ನೊಬ್ಬ, ಅವನು ನಾಕ್ ಆಗಿಬಿಟ್ಟ. ಆಮೇಲೆ ನನಗೆ ಫೈರ್ ಸೌಂಡ್ ಬರ್ತಾಯಿತ್ತು. ಸೊ ನಾನು ಏನು ಮಾಡಿದೆ ಅಂದರೆ ಮುಂದೆ ಬಂದು TPP ತೊಗೊಂಡೆ. ನನಗೆ ಎನಿಮಿ ಕಂಡ, ಆದರೆ ಅವನ ಹತ್ರ ಏನು ಗನ್ ಇಲ್ಲ ಅಂದ್ಕೊಂಡೆ. ಯಾಕಪ್ಪ ಅಂದರೆ ಅವನು ಹಂಗೆ ಓಡಾಡ್ತಾ ಇದ್ದ, ಅವನೇ ಇರಬೇಕು ಪ್ಲೇನಲ್ಲಿ ಕರೆದಿದ್ದು. ಅವ್ರ ಟೀಮೇಟ್ನ ಹೊಡೆದಿದ್ದಾರೆ, ಉಳಿದಿರೋದು ಇವನೊಬ್ಬನೇ. ನೆಕ್ಸ್ಟ್ ಹಿಂದೆ ಒಂದು ಬಾಟ್ ಬಂತು, ನಾನು ಎದುರ್ಕೊಂಡ್ಬಿಟ್ಟೆ. ಯಾರೋ ಪ್ಲೇಯರೇ ಬಂದ್ಬಿಟ್ಟೆ ಅಂದ್ಕೊಂಡೆ, ಯಾಕಂದರೆ ಹಿಂದೆ UC ಸೌಂಡ್ ಬರ್ತಿತ್ತು ಅವಾಗಲೇ. ಅವನೇ ಬಂದ್ಬಿಟ್ಟ ಅಂತ ಎದುರ್ಕೊಂಡ್ಬಿಟ್ಟೆ. ಆದರೆ ಬಾಟ್ ಇತ್ತು, ಬಾಟ್ನ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ. ಅದಾದಮೇಲೆ ನಾನು ಇಲ್ಲಿ ರಶ್ ಮಾಡಿದೆ, ಒಬ್ಬ ಕಂಡ, ಆದರೆ ಅವನಿಗೆ ಹೊಡೆಯೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಅವ್ನು ಮಿಸ್ ಆಗಿ ತಗೊಂಡು ಹೋಗ್ಬಿಟ್ಟ. ನಾನು ಬಾಟ್ ಅಂದ್ಕೊಂಡಿದ್ದೆ ಅದು ಕೂಡ, ಆದರೆ ಅದು ರಿಯಲ್ ಪ್ಲೇಯರ್ ಇತ್ತು. ಒಂದು ಸ್ವಲ್ಪ ಬಾಟ್ ಲಾಬಿನೇ ಬಂದಿತ್ತು ಈ ಮ್ಯಾಚು. ನೆಕ್ಸ್ಟ್ ಇಲ್ಲಿ ಬಂದೆ, ನಾನು ಬಾಟ್ ಅಂದ್ಕೊಂಡು ಮತ್ತೆ ಅದೇ ಬಾಟ್ ಈ ಕಡೆ ಬಂತು ಅಂದ್ಕೊಂಡೆ. ಸೊ ಅವ್ನು ಜಂಪ್ ಆಗ್ತಿದ್ದೆ, ಅದು ಗೊತ್ತಾಗಿದ್ದೇನಪ್ಪ ಅಂದರೆ ರಿಯಲ್ ಪ್ಲೇಯರ್ ಅಂತ ಹೇಳೋ ಏಕೆಮ್ ಇತ್ತು ನನ್ನ ಹತ್ರ. ಲೆವೆಲ್ 1 ಎಲ್ಬೇಕು ನೋಡಿ, ಕರೆಕ್ಟಾಗಿ ಅವ್ನು ನಾಕ್ ಮಾಡೋದಕ್ಕೂ ನನ್ನ ಸ್ಕಾರಲ್ ಬುಲೆಟ್ ಖಾಲಿ ಆಯಿತು. ಇಲ್ಲಿ ನನ್ನ ಲಕ್ಕಿ ಅಂತ ಹೇಳಿ ನನಗೆ ಮತ್ತೆ ಸ್ಕಾರಲ್ಗೆ 5M ಬಂತು. ಸೊ ನಾನು ಇಲ್ಲಿ TPP ತೊಗೊಂಡು ಕಾಯ್ತಾ ಇದ್ದೆ. ನನಗೆ ರೈಟ್ ಸೈಡಿಂದ ಸೌಂಡ್ ಬಂತು. ಓಕೆನಾ, ನೋಡಿ ಅವ್ನು ಸಿಂಗಲ್ ಟ್ಯಾಪ್ ಹೊಡಿತಿದ್ದಾನೆ. ನಾನು ಬಾಟ್ ಅಂದ್ಕೊಂಡೆ, ನಾನು ತಿರುಗಿ ಹೊಡೋಣ ಅಂದ್ಕೊಂಡೆ, ಬೇಡ ಅಂತೇಳಿ ಒಳಗೆ ಬಂದುಬಿಟ್ಟೆ. ಅದು ಬಾಟ್ ಆಗಿದ್ದಿಲ್ಲ, ರಿಯಲ್ ಪ್ಲೇಯರ್ ಆಗಿದ್ದ. ಅವ್ನು ಯಾರೋ ಚೆನ್ನಾಗಿ ಆಡ್ತಿದ್ದ ಅನಿಸುತ್ತೆ. ಆದರೆ ತುಂಬ ಹೊತ್ತು ಕ್ಯಾಂಪ್ ಮಾಡಿದ್ದ. ಅವ್ನು ನೋಡೋಕ್ಕೆ ಭಾಳನೇ ಟೈಮ್ ತೊಗೊಂಡೆ. ಏನಿಲ್ಲ ಅಂದರೂ ಒಂದು 5 ನಿಮಿಷ ತೊಗೊಂಡೆ. ಓಕೆನಾ, ನನಗೆ ಇಲ್ಲಿ ನಾನು TPP ತೊಗೊಂಡು ನೋಡ್ತಾ ಇದ್ದೆ, ಕಾಣ್ಬೋದೇನೋ ಅಂತ. ಅಲ್ಲಿ ವಿಂಡೋದಲ್ಲಿ ಪೀಕ್ ಮಾಡ್ದೆ, ಮತ್ತೆ ಅವನು ಎಷ್ಟೋ ಟ್ರೈ ಮಾಡಿದ್ರು ಪೀಕ್ ಮಾಡಲಿಲ್ಲ. ಅದೇ ಟೈಮಿಗೆ ಏನಾಯ್ತಪ್ಪ ಅಂದರೆ ನನಗೆ ಲೆಫ್ಟಿಂದ ಸೌಂಡ್ ಬಂತು. ಅದಕ್ಕಿಂತ ಮುಂಚೆ ಒಂದು ಪೇನ್ ಕ್ಲಿಯರ್ ತೊಗೊಳ್ತೀನಿ ನೋಡಿ. ಪೇನ್ ಕ್ಲಿಯರ್ ತೊಗೊಂಡೆ. ಅದಾದಮೇಲೆ ನನಗೆ ಲೆಫ್ಟಿಂದ ಸೌಂಡ್ ಬಂತು. ವೇಟ್ ಮಾಡಿದೆ ತುಂಬ ಹೊತ್ತು, ಆದರೆ ಅವ್ನು ಕಾಣಲೇ ಇಲ್ಲ ಎಷ್ಟೊತ್ತಾದರೂ. ಸೊ ಇವಾಗ ಲೆಫ್ಟಿಂದ ಒಂದು ಫುಟ್ ಪ್ರಿಂಟ್ಸ್ ಬಂತು. ನಾವು ಇದ್ರ ಮೇಲೆ ರಶ್ ಮಾಡಬೇಕಿತ್ತು. ನಾನು TPP ತೊಗೊಂಡು ನೋಡಿದೆ, ಅವ್ನು ಕಂಡ, ಡ್ಯಾಮೇಜ್ ಕೊಟ್ಟೆ. ಡ್ಯಾಮೇಜ್ ಕೊಟ್ಟ ಮೇಲೆ ಲೇಟ್ ಮಾಡಬಾರ್ದು, ಅವ್ನು ಹೀಲ್ ಆಗಿ ಟೈಮ್ ಬಿಡಬಾರ್ದು. ಓಕೆನಾ, ರಶ್ ಮಾಡೇ ಬಿಡಬೇಕು. ಯಾಕಪ್ಪ ಅಂದರೆ ಮತ್ತೆ ಹೀಲಾಗಿಬಿಟ್ರೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಅವನಿಗೆ ಕನ್ಫ್ಯೂಸ್ ಮಾಡೋಕ್ಕೆ ಡೋರ್ ಓಪನ್ ಮಾಡಿದೆ. ಅವನು ಕೂಡ ಆ ಕಡೆ ಹೋಗ್ಬಿಟ್ಟು ಆ ಕಡೆಯಿಂದ ಬರ್ತಾನೆ ಅಂತೇಳಿ ಇಲ್ಲಿ ನಾ ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ. ಅವ್ನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ ಎಲ್ಲಿಂದ ಎನಿಮಿ ಇದ್ದಾನೆ ಅಂತೇಳಿ. ಡೋರ್ ತೆಗೆದಿದ್ದಕ್ಕೆ ಅವ್ನು ಕನ್ಫ್ಯೂಸ್ ಆಗಿದೆ. ಇಲ್ಲಿ ನನಗೆ 3x ಬೇಕಿತ್ತು, ನಂಗೆ ಹಾಗೆ 3x ಕೂಡ ಸಿಕ್ತು. ನೆಕ್ಸ್ಟ್ ಇಲ್ಲಿಂದ ನಾನು ಏನು ಮಾಡಿದೆ ಅಂದರೆ, ನನಗೆ AKM ಇತ್ತು. ಓಕೆನಾ, ಶಾರ್ಟ್ ಗನ್ ಡ್ರಾಪ್ ಮಾಡಿ AKM ತೊಗೊಂಡೆ. AKM ತೊಗೊಂಡು ಮತ್ತೆ ವಾಪಸ್ ಅದೇ ಬಿಲ್ಡಿಂಗಿಗೆ ಬಂದೆ. ಯಾಕಪ್ಪ ಅಂದರೆ ಅಲ್ಲಿಂದ ನನಗೆ ವೀವ್ ಇರ್ತಿತ್ತಲ್ಲ ಹೊಡೆಯೋಕ್ಕೆ. ಸೊ ಅದೇ ಮನೆಗೆ ಬಂದೆ. ಮುಂದೆ ಹೋಗೋದು ಬೇಡ, ಯಾಕೆಂದರೆ ಒಂದು ಸ್ವಲ್ಪ ರಿಸ್ಕ್ ಅಲ್ಲ. ಅದಕ್ಕೆ ಅದೇ ಟೈಮಿಗೆ ಅವ್ನು ಏನು ಮಾಡಿದ್ದ ಅಂದರೆ ಅಲ್ಲಿ ಬಾಲ್ಕನಿಗೆ ಬಂದಿದ್ದ. ನೋಡಿ ಇವಾಗ ಬಾಲ್ಕನಿಗೆ ಹೆಂಗೆ ಹೊಡಿತೀನಿ ಅಂತೇಳಿ. ಅವ್ನು ಸುಮ್ಮನೆ ಸಣ್ಣ ಹೆಲ್ಮೆಟ್ ಕಾಣಿಸ್ತಿತ್ತು ಒಂದು, ನೋಡ್ಕೊಳ್ಳಿ. ನಿಮಗೂ ಕಾಣಿಸುತ್ತೆ ಅನ್ಕೊತೀನಿ. ಐ ಥಿಂಕ್ ಕಾಣಿಸಲ್ಲ, 480p ಇಲ್ಲಿ ಕಾಣಲ್ಲ ಅನ್ಕೊತೀನಿ. ಇವನ್ನ ಇಲ್ಲಿ ನಾಕ್ ಮಾಡಿದೆ. ನಾಕ್ ಆದ ತಕ್ಷಣ ರಶ್ ಮಾಡಿಬಿಡ್ಬೇಕು, ಲೇಟ್ ಮಾಡಬಾರ್ದು, ಅವನಿಗೆ ರಿವಾಗ ಟೈಮ್ ಸಿಗಲ್ಲ. ಸೊ ನಾನು ಇಲ್ಲಿ ರಶ್ ಮಾಡಿದೆ, ನೇಡ್ ಕುಕ್ ಮಾಡಿ ಹಾಕಿದೆ. ಒಂದು ನೇಡು ಕೆಳಗೆ ಬಿದ್ದಿತ್ತು, ಇನ್ನೊಂದು ನೇಡು ಅಲ್ಲೇ ಬಿತ್ತು. ಸೊ ಇವಾಗ ಅವನ ಮೇಲೆ ರಶ್ ಮಾಡಲೇಬೇಕಾಗಿತ್ತು. ನಾನು ನೇಡ್ ಹಾಕಿ ನೋಡಿದೆ, ಎಲ್ಲಿ ಇದು ಬರಲಿಲ್ಲ ಫುಟ್ ಪ್ರಿಂಟ್ಸು. ಸೊ ನಾನು ಅಂದ್ಕೊಂಡೆ ಒಬ್ಬನೇ ಇರಬೇಕು ಅಂತೇಳಿ. ಇನ್ನೊಬ್ಬ ಯಾರು ಹಾರ್ಡ್ TPP ತೊಗೊತಿರ್ಬೋದು ಅಂತೇಳಿ ಇವನ ಜೊತೆ ಆಲಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಸ್ಟನ್ ಹಾಕಿ, ಇಲ್ಲಾಂದ್ರೆ ಏನಾರು ನೋಡಿ ಕನ್ಫ್ಯೂಸ್ ಮಾಡೋಣ. ಫಸ್ಟ್ ಇನ್ನೊಬ್ಬನ ಟೀಮೇಟ್ ಇದಾನ ಇಲ್ಲ ನೋಡೋಣ ಅಂತೇಳಿ ಸ್ಟನ್ ಹಾಕಿದೆ. ಇನ್ನೊಬ್ಬ ಟೀಮೇಟ್ ಇರಲಿಲ್ಲ. ಒಂದು ಸತಿ ಬಾಲ್ಕನಿ ಚೆಕ್ ಮಾಡಬೇಡ ಅಂತ ಬಾಲ್ಕನಿ ಚೆಕ್ ಮಾಡಿದೆ. ಆಮೇಲೆ ಇವನ್ನ ಇಲ್ಲಿ ಮಾತಾಡ್ಸೋಕ್ಕೆ ಟ್ರೈ ಮಾಡಿದೆ. ಓಕೆನಾ, ನಾನು ಮಾತಾಡ್ಸೋಕ್ಕೆ ಟ್ರೈ ಮಾಡಿದೆ, ಅವ್ನು ಏನೂ ಮಾತಾಡಲಿಲ್ಲ. ಸೊ ಅವನ್ನ ಅಲ್ಲೇ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಲೆಫ್ಟಿಂದ ಗಾಡಿ ತೊಗೊಂಡೆ. ಗಾಡಿ ತೊಗೊಂಡು ನೆಕ್ಸ್ಟ್ ಎನಿಮೀಸ್ ಹುಡ್ಕೊಂತ ಹೋದೆ. ಇವಾಗ ನೋಡಿ 7 ಕಿಲ್ ಆಗಿದೆ, 30 ಜನ ಅಲವಿದ್ದಾರೆ. ಓಕೆನಾ, ನೋಡಿ ನೆಕ್ಸ್ಟ್ ಇವಾಗ ನಾನು ಗಾಡಿ ತೊಗೊಂಡು ಇಲ್ಲಿಂದ ಬಂದೆ, ಡ್ರಾಪ್ ಹತ್ರ ಬಂದೆ. ಎಷ್ಟು ಜನ ಅಲವಿದ್ದಾರೆ ಹೇಳಿ? ಎನಿಮೀಸ್ ಹುಡುಕಿ 13 ಜನ ಅಲವಿದ್ದಾರೆ ಅಷ್ಟೇ. ಎನಿಮೀಸ್ ಹುಡ್ಕೋದಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ನಾನು ಇಲ್ಲಿ ಆಮ್ ತೊಗೊಳ್ಲಿಲ್ಲ. ಯಾಕಪ್ಪ ಅಂದರೆ ನನಗೆ ಯಾಕೋ ಆಮಿಗೆ ಸ್ಕೋಪ್ ಇರಲಿಲ್ಲ, ಏಟೆಕ್ಸು. ಸೊ ಅದಕ್ಕೆ ತೊಗೊಳ್ಲಿಲ್ಲ. ಇವಾಗ 13 ಜನ ಅಲವಿದ್ದಾರೆ ನೋಡಿ, 12 ಜನ ಅಲವಿದ್ದಾರೆ. ನೆಕ್ಸ್ಟ್ ಇಲ್ಲಿಂದ ನಾನು ಏನು ಮಾಡ್ತೀನಿ, ಸೀದಾ ಘಟ್ಕ ಹತ್ರ ಬರ್ತೀನಿ. ಆವಾಗ 10 ಜನ ಅಲವಿದ್ರು. ಅದಕ್ಕೆ ತುಂಬ ಕಿಲ್ ಮ್ಯಾಚ್ ಮಾಡೋಕ್ಕಾಗಲ್ಲ. ಕಿಲ್ ಯಾಕೆ ಭಾಳ ಆಗಲ್ಲ ಅಂದರೆ ಇದಕ್ಕೆ ಭಾಳ ಆಗೋದಿಲ್ಲ. ಯಾರು ಕೂಡ ಬೇಜಾರಾಗಬೇಡಿ. ಇಲ್ಲಿವರೆಗೂ ವೀಡಿಯೋ ನೋಡ್ತಿದ್ರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಕೂಡ ಮಾಡೋದನ್ನ ಮರಿಬೇಡಿ. 380 ಸಬ್ಸ್ಕ್ರೈಬರ್ಸ್ ಆಗಿದೆ. ಈ ವಿಡಿಯೋ ಮಾಡಬೇಕಾದ್ರೆ 380 ಆಗಿದೆ. ನೀವು ಎಷ್ಟಿದ್ದಾಗ ನೋಡ್ತಿದ್ದೀರೋ ನನಗಂತೂ ಗೊತ್ತಿಲ್ಲ. ಹಾಗೆ ಇವಾಗ ಇವನಿಗೆ ಕ್ಲಿಯರ್ ಮಾಡ್ಕೋಬೇಕಿತ್ತು. ಇಲ್ಲಿ ಇಬ್ಬರು ಇವ್ರು ಚೆನ್ನಾಗಿ ಆಡ್ತಿದ್ರು. ಇಲ್ಲಿ ಅವನು ಹೆಡ್ ತೋರಿಸಿದ. ಅದಕ್ಕೆ ಇನ್ಮೇಲೆ ಒಂದು ಲಿಟ್ರಲಿ 0 XP ಆಗಿದ್ನಲ್ಲ, ಅದಕ್ಕೆ ಇವ್ನ ಮೇಲೆ ರಶ್ ಮಾಡಲೇಬೇಕಿತ್ತು. ಇನ್ನೊಬ್ಬರು ಟೀಮೇಟಿನ ಫುಟ್ ಪ್ರಿಂಟ್ಸ್ ಬರ್ತಿತ್ತು, ಅದು ಅದಕ್ಕೆ ನಾನು ಇವ್ನ ಮೇಲೆ ರಶ್ ಮಾಡಿದೆ. ನೆಕ್ಸ್ಟ್ ಕನ್ಫ್ಯೂಸ್ ಮಾಡೋದಕ್ಕೆ ನಾನು ಫುಲ್ ಒಂದು ಸ್ವಲ್ಪ ರೊಟೇಟ್ ಮಾಡ್ಕೊಂಡೆ. ಓಕೆನಾ, ಅವ್ರಿಗೆ ಕನ್ಫ್ಯೂಸ್ ಆಗಬೇಕು ಅಂತೇಳಿ. ಅವನಲ್ಲೇ ರಿವೈವ್ ಮಾಡ್ತಿದ್ದ. ಅವನ್ನ ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ, ಕಾಂಕರರ್ ಪುಷ್ ಮಾಡ್ತಿರ್ತಾರಲ್ಲ, ಅವರೆಲ್ಲ ಒಬ್ಬನ ನೂಕ್ ಟೀಮೇಟ್ನ ಇಟ್ಕೊಂಡ್ಬಿಡ್ತಾರೆ. ಮೀನ್ಸ್ ಹೊಸ ಅಕೌಂಟಿಂದ ಬಂದುಬಿಡ್ತಾರೆ. ಅವಾಗ ಏನಾಗುತ್ತೆ, ನೂಬ್ ಲಾಬಿ ಬರುತ್ತೆ. ಇಲ್ಲಿ ನನಗೆ ಫ್ಲೇರ್ ಸಿಕ್ಕಿತ್ತು, ಮಿಲ್ಟಾದಲ್ಲೇ ಫ್ಲೇರ್ ಸಿಕ್ಕಿತ್ತು. ನಾನು ಹೊಡೆದು ಮರ್ತ್ಬಿಟ್ಟಿದ್ದೆ. ಇವಾಗ ಫ್ಲೇರ್ ಹೊಡೆದೆ. ಇಲ್ಲಿ ನನಗೆ ನನ್ನ ಫೇವ್ರೇಟ್ ಗನ್ MK ಸಿಕ್ತು.
ನಾನೇನು ಗಿಲ್ಲಿ ಸೂಟ್ ಯೂಸ್ ಮಾಡಲ್ಲ. ಗ್ರೋಜಾ ಇತ್ತು, ಬಟ್ ನನಗೆ ಎಮ್ ಕೆನೇ ಬೆಸ್ಟ್ ಅನಿಸ್ತು. ಎಮ್ ಕೆ ಸಿಕ್ತಲ್ಲ, ಇನ್ನೇನು ಎಲ್ಲಿ ಹೋಲ್ಡ್ ಮಾಡೋದು ಬೇಡ ಏನಿಲ್ಲ, ನಮ್ಮದೇ ಚಿಕನ್ ಡಿನ್ನರ್ ಅಂತೇಳಿ ಫುಲ್ ಕಾನ್ಫಿಡೆನ್ಸಲ್ಲಿ ಎಮ್ ಕೆನ ರೀಲೋಡ್ ಮಾಡ್ಕೊಂಡು ಆಟೋದಲ್ಲಿ ಹಾಕ್ಕೊಂಡು ಇವಾಗ ಏನಿದ್ರು ಎನಿಮೀಸ್ನ ಹುಡ್ಕೊಂಡು ರಶ್ ಮಾಡೋದೇ ಇತ್ತು. ನೆಕ್ಸ್ಟ್ ಇಲ್ಲಿಂದ ಕಾರ್ ಹತ್ಕೊಂಡ್ಬಿಟ್ಟು ಇವಾಗ ಎನಿಮೀಸ್ ಹುಡ್ಕೋದೆ. ಇಲ್ಲಿ ನಾನು ನೋಡಿ ಎನಿಮೀಸ್ ಹುಡ್ಕೊಂಬರೋ ಅಷ್ಟೊತ್ತಿಗೆ ಹಕ್ಕಿಲಾಗಿತ್ತಾ 3 ಜನ ಅಲ್ಲ ಬಿದ್ದಿದ್ದು. ಇಲ್ಲಿ ಲಾಸ್ಟ್ ಸರ್ಕಲ್ಲು, ಇನ್ನಿಬ್ಬರು ಎಲ್ಲಿ ಮಲ್ಕೊಂಡಿರ್ತಾರೋ ದೇವರೇ ಬಲ್ಲ. ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂದರೆ ನೋಡಿ, ಮಲಗಿಬಿಟ್ಟಿರ್ತಾರಲ್ಲ, ಅವ್ರದ್ದು ಏಮ್ ಅಸಿಸ್ಟ್ ಆನ್ ಇದ್ದರೆ ತುಂಬ ಈಸಿ ಆಗಿಬಿಡುತ್ತೆ ಹೊಡೆಯೋದಕ್ಕೆ. ನಾವು ಅವ್ರನ್ನ ಸ್ಪಾಟ್ ಮಾಡೋಕ್ಕಿಂತ ಮುಂಚೆನೇ ಹೊಡೆದ್ಬಿಡ್ಬೋದು. ನನಗೆ ಇಲ್ಲಿ ಒಬ್ಬ ಎನಿಮಿ ಕಂಡ, ನಾನು ಟ್ರೈ ಮಾಡಿದೆ ಆಗಲಿಲ್ಲ. ಅವ್ನು ಕೆಳಗಿಂದ ಹೊಡ್ತಿದ್ದ, ನಾನು ಪಂಚರ್ ಮಾಡೋಕ್ಕೆ ಕೂಡ ಟ್ರೈ ಮಾಡಿದೆ, ಪಂಚರ್ ಆಗಲಿಲ್ಲ. ಯಾಕಪ್ಪ ಅಂದರೆ ಒಂಥರ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೆ. ಹೋಯ್ತು ಕಂಟೆಂಟ್ ಹೋಯ್ತು, ಮತ್ತು ಇನ್ನೊಂದು ವೀಡಿಯೋ ಮಾಡಬೇಕು ಅಂತೇಳಿ ಇಲ್ಲಿ ಕಂಡ ಡ್ಯಾಮೇಜ್ ಕೊಟ್ಟು ಒಳಗೆ ಬಂದಿತ್ತು. ಯಾಕಪ್ಪ ಅಂದರೆ ನನ್ನ ಹತ್ರ ಹೆಲ್ತ್ ಇರಲಿಲ್ಲವಲ್ಲ, ಅದಕ್ಕೆ ಎರಡು ನೋಡಿ ಏನಾಯಿತು ಅಂತೇಳಿ ಕಾರು ನಿಂತ್ಕೊಂತಾನೆ ಇಲ್ಲ, ಅದು ಮೂವ್ ಆಗ್ತಾನೆ ಇದೆ. ಇವಾಗ ಅವನಿಗೆ ತುಂಬ ಬೇಗನೆ ಹೊಡಿಬೇಕಿತ್ತು, ಇಲ್ಲಾಂದರೆ ತುಂಬ ಕಷ್ಟ ಆಗಿತ್ತು. ನೋಡಿ ಹೇಗೆ ಹೊಡಿತೀನಿ ಅಂತ ಹೇಳಿ ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ. ಇವನು ಏನೋ ಸ್ಮೋಕ್ ಹಾಕೊಂಡು ಏನೋ ತೊಂದರೆ ಮಾಡ್ತಿದ್ದ. ಇಲ್ಲಿ ನೆಕ್ಸ್ಟ್ ಏನಾಯ್ತಪ್ಪ ಅಂದರೆ, ಯಾವಾಗಲೂ ಚಿಕನ್ ಡಿನ್ನರ್ ತೊಗೊತೀನಲ್ಲ ನಾನು, ಅವಾಗ ಒಂಥರ ಏನಾಗುತ್ತೆ ಅಂದರೆ ಸೆಕೆಂಡ್ ಇರ್ತೀನಿ, ಒಂದು 12-13 ಕಿಲ್ ಮಾಡಿರ್ತೀನಿ, ಅವಾಗ ಸತ್ತೋಗ್ಬಿಡ್ತೀನಿ. ಸೊ ನಾನು ರಶ್ ಮಾಡೋಕ್ಕೆ ಹೋಗಲಿಲ್ಲ, ವೇಟ್ ಮಾಡ್ತಾ ಇದ್ದೆ. ನಿಮಗೊಂದು ಮಜಾ ಇದೆ, ಏನಪ್ಪ ಅಂದರೆ ನೀವು ಪೂರ್ತಿ ವೀಡಿಯೋ ನೋಡ್ತಿದ್ದೀರಲ್ಲ ನಿಮಗೆ ಗೊತ್ತಾಗುತ್ತೆ. ವೇಟ್ ಮಾಡಿ, ಚಿಕನ್ ಡಿನ್ನರ್ ಆಗುತ್ತಲ್ಲ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಸ್ಮೋಕ್ ಒಳಗಿಂದ TPP ತೊಗೊಂಡು ಟ್ರೈ ಮಾಡ್ತಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಇದನ್ನು ವರ್ಕೌಟ್ ಆಗುತ್ತೆ. ಆದರೆ ಎಲ್ಲಿ ಕೂಡ ಕಾಣಲಿಲ್ಲ. ಆದರೆ ನನಗೆ ಮಾಲಿ ಸೌಂಡ್ ಇಲ್ಲೇ ತುಂಬ ಕ್ಲೋಸಿಂದ ಬಂತು. ಸೊ ನನಗೇನು ಗೊತ್ತಾಯ್ತು ಅಂದರೆ ಇಲ್ಲೆಲ್ಲೋ ಭಾಳ ಹತ್ರ ಇದ್ದಾನೆ ಅಂತ ಗೊತ್ತಿತ್ತು. ಸೊ ನಾ ಏನು ಮಾಡಿದೆ ಅಂದರೆ ವೇಟ್ ಮಾಡ್ತಾ ಇದ್ದೆ, ಅವನೆಲ್ಲರೂ ಕಾಣ್ಬೋದು. M249 ರೀಲೋಡ್ ಮಾಡ್ತಿದ್ದ, ಗೊತ್ತಾಗುತ್ತೆ. ಯಾಕಪ್ಪ ಅಂದರೆ ಈಗ ಏನಾಗ್ತಿದೆ ಅಂದರೆ ಬಾಟ್ಗಳ ಕೈಯಲ್ಲೂ M249 AWM ಎಲ್ಲ ಸಿಗುತ್ತೆ ನೋಡಿ. ಬಾಟು M249 ಹಿಡ್ಕೊಂಡಿದೆ ಅಂದರೆ ಡ್ರಾಪ್ ಯೂಸ್ ಮಾಡಿದೆ ಅದು ಅಂತ ಅರ್ಥ. ನಿಮಗೆ ಇಲ್ಲಿವರೆಗೂ ವಿಡಿಯೋ ನೋಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ಬಾಯ್.